ಸಾಧ್ಯನೇ ಇಲ್ಲ. ಗೌರಸಾವನನ್ನು ಇಲ್ಲಿಗೆ ಸಾಧ್ಯನೇ ಇಲ್ಲ. ಗೌರಸಾವನನ್ನು ಇದೊಂದು ಸವಾಲ್. ಮಹಾಕಾಳಿಗೆ ಕರೆಸು ಎಂದು ಕರೆಸುವ ಅಂದು ನಾನು ಇಲ್ಲಿಗೆ ಬರುವ. ಹುಲಿಕಲ್ ನಟರಾಜ್ ಮಗನಿಗೆ ಕಣ್ಣು ಬರುತ್ತಾ 41 ದಿನಗಳ ಮಹಾ ಸವಾಲ್. ನೀವೇ ದೇವರು ಬಂದಿದೆ. ಮಹಾಕಾಳಿ ಪ್ರಶ್ನೆ ಹಾಕಿ. ಮಹಾಕಾಳಿ ವಿಜ್ಞಾನ ವಾಸಸ್ ದೈವವಾಣಿ. ತಿಳಿದುಕೋ ಇಲ್ಲಿಯ ತನಕ ಸಮಷ್ಟಿಯನ್ನು ಹುಲಿಕಲ್ ನಟರಾಜ್ಗೆ ರಾಜ ಶ್ರೀನಿವಾಸ ಸನ್ನಿಧಿ ಓಪನ್ ಚಾಲೆಂಜ್ ಅಧೀನದಲ್ಲಿಯೇ ಇರಿಸಿಕೊಂಡಿದ್ದ. ಸೆಪ್ಟೆಂಬರ್ 10ಕ್ಕೆ ಪವಾಡ ನಡೆಯುತ್ತಾ ವೈದ್ಯಕೀಯ ಲೋಕಕ್ಕೆ ಸವಾಲಾಕಿದ ಮಹಾಕಾಳಿಯ ಭಕ್ತ. ವೈದ್ಯಕೀಯ ಲೋಕವೇ ಬೆರಗಾಗುವಂತಹ ಒಂದು ಮಹಾ ಸವಾಲ್ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನೀಡುತ್ತಲೇ ಇರುವೆ. ಈಗ ನೀವುಗಳು ತಿಳಿದುಕೊಳ್ಳಬೇಕಾಗಿರುವ ವಿಚಾರ ಒಂದಿರು. ಆ ವಿಚಾರವನ್ನು ತಿಳಿಸಿಕೊಡುವೆ, ನಂತರ ವಿಶ್ರಮಿಸುವೆ, ಅಂದರೆ ನುಡಿಯನ್ನು ನಿಲ್ಲಿಸುವೆ. ತಿಳಿಯಿತು? ಪವಾಡ ರಹಸ್ಯ ಬಯಲುಗಾರ ಡಾಕ್ಟರ್ ಹುಲಿಕಲ್ ನಟರಾಜು ಅವರನ್ನೇ ಎದುರು ಹಾಕಿಕೊಂಡು ನಿಮ್ಮ ಮಗನಿಗೆ 41 ದಿನಗಳಲ್ಲಿ ಕಣ್ಣು ಕಾಣಿಸುವಂತೆ ಮಾಡುತ್ತೇನೆ ಎಂಬ ಭಾರಿ ಚಾಲೆಂಜ್ ಬಂದು ಎದುರಾಗಿದೆ. ನನ್ನ ನಿಜವಾದ ಮಗ ಇದ್ದಾನೆ. ನನಗೊಬ್ಬನೇ ಮಗ ಇರೋದು. ಶರತ್ಗೆ ಕಣ್ ಕಾಣಿಸಲ್ಲ. ನಿಮ್ ತಾಕತ್ತಿದ್ರೆ ನಿಮ್ ದೇವರಿಗೆ, ಆ ಮಹಾಕಾಳಿಗೆ ಕಣ್ ಕೊಡಿಸ್ತಾರ? ಕರೆಸು ಇಲ್ಲಿಗೆ ಅವನನ್ನು. ಕ್ಷಣದಲ್ಲಿ ಕರೆಸು ಅವನನ್ನು. ಸಾಧ್ಯನೇ ಇಲ್ಲ. ಗೌರಸ ಅವನನ್ನು ಇಲ್ಲಿಗೆ. ಸಾಧ್ಯನೇ ಇಲ್ಲ. ಗೌರಸ ಅವನನ್ನು ಇಲ್ಲಿಗೆ. ಏನಾರ ಕಣ್ ಕೊಡಿಸ್ಬಿಟ್ರೆ, ಗೌರಸ ಅವನನ್ನು ಇಲ್ಲಿಗೆ. ಕಣ್ ಬಂದ್ರೆ ನಾನು ತಿಳಿಸುತ್ತಾ ಇರುವನಲ್ಲವೇ, ನಾನು ಯಾವತ್ತ ಈಗ ಕರ್ಸಕ್ಕಾಗಲ್ಲ, ಟೈಮ್ ಬೇಕು. ಯಾವತ್ ಕರ್ಸ್ಲೇಳಿ ಎಂದು ಕರೆಸುವೆ. ಅಂದೇ ನಾನು ಬರು. ನಾಳೆ ಎಂದು ಕರೆಸುವೆ, ಅಂದೇ ನಾನು ಬರು. ನಾಳೆ ಇದೊಂದು ಸವಾಲ್. ಮಹಾಕಾಳಿ ಕರೆಸು ಎಂದು ಕರೆಸುವ ಅಂದು ನಾನು ಇಲ್ಲಿಗೆ ಬರುವ. ಅವನಿಗೆ ಇದ್ದಂತಹ ತಿಳಿದುಕೋ, ನಿನಗೆ ತಿಳಿದಿಲ್ಲವಲ್ಲವೇ, ನಾನೇ ತಿಳಿಸಲೇಬೇಕಲ್ಲವೇ. ಹೇಳಿ. ಅವನಿಗೆ ಇದ್ದಂತಹ ಅಂದರೆ ತೊಂದರೆಗಳನ್ನು ಹೋಗಲಾಡಿಸಿದ ನಂತರ ಅಂದರೆ ನಾನು ಸೂಚಿಸಿದಂತ ಕಾರ್ಯವನ್ನು ಜರುಗಿಸು. ಆಗ ನಿನ್ನ ಪ್ರಶ್ನೆಗೆ ಉತ್ತರವು ಯಾವ ರೀತಿಯಾಗಿ ದೊರಕಿರುವುದೆಂಬುದನ್ನು ಯಾವ ರೀತಿಯಾಗಿ ದೊರಕಿರುವುದೆಂದು ನಿನಗೇ ತಿಳಿಯುವುದು. ಮಹಾಕಾಳಿ ಯಾವ ರೀತಿ ಹೇಳಿ, ಅದೇ ರೀತಿ ನಾಳೆ ನಮ್ಮ ಮಗನ್ನ ಇಲ್ಲಿ ಕರೆಸ್ತಾ ಇದ್ದೀನಿ. ಆ ಮಹಾಕಾಳಿ ಮುಂದೆ ಅವನ್ನ ಇರಿಸ್ತಾ ಇದ್ದೀನಿ. ಅವನಿಗೆ ಕಣ್ ಕೊಟ್ಟಿದ್ದಾದ್ರೆ ಮಹಾಕಾಳಿ ಹೇಳ್ದಂಗೆ ನಾನು ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿದ್ದೆ. ಈಗಲೇ ಕರೆಸು, ಈಗಲೇ ಜರುಗಿಸಿ ಬಿಡುವೆ. ಈಗಲೇ ಕರೆಸು, ಈಗಲೇ ಜರುಗಿಸುವೇನಲ್ಲವೇ. ಈಗ ಗೌರಿ ಶರತ್ ಅವರು ಇದ್ದಾರ? ಕರೆಸು, ಕಾರ್ಯವನ್ನು ನಾನು ಜರುಗಿಸುವೇನಲ್ಲವೇ. ನಿನ್ ಮುಂದೆ ಬಂದು ನಿಂತು ಕೂತಿದ್ದಾನಲ್ಲಿ. ಮಾತಾಡಪ್ಪ ಶರತ್. ಇದು ಸರಿಯಾಗಿಡಿ. ಇವ್ರಿಗೆ ಪ್ರಶ್ನೆ, ಮಹಾಕಾಳಿಗೆ ಪ್ರಶ್ನೆ ಕೇಳಪ್ಪ. ನಾನ್ ಕೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಕಣ್ ಕೊಡಿಸಿದ್ರೆ ಮಹಾಕಾಳಿ ಹೇಳ್ದಂಗೆ ಜೀವನ ಪರ್ಯಂತ ನಾವೆಲ್ಲರೂ ಕೂಡ ದಾಸರಾಗಿರ್ತೀವಿ, ಶರಣರಾಗಿರ್ತೀವಿ. ನೀನೇ ಪ್ರಶ್ನೆ ಕೇಳಪ್ಪ. ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲ, ಅವರೆಲ್ಲರೂ ಮೀಡಿಯಾ ಇದೆ, ಪೂರ್ತಿ ಇದೆ, ರೆಕಾರ್ಡ್ ಆಗ್ತಾ ಇದೆ. ಏನಾಗಲ್ಲ, ಕೇಳಿ ನಿಮ್ ಪ್ರಶ್ನೆ. ನಿಮಗೆ ಆ ನೀವೇ ದೇವರು ಬಂದಿದೆ. ಮಹಾಕಾಳಿ ಪ್ರಶ್ನೆ ಹಾಕಿ. ಮಹಾಕಾಳಿ ದೇವರು ನೀವು ಮಾತಾಡಿ. ತಿಳಿಸು ನಿನ್ನ ಪ್ರಶ್ನೆಯನ್ನು. ಮಹಾಕಾಳಿ ಮಾತೆ ಮಹಾಕಾಳಿಗೆ ತಿಳಿದುಕೋ ಇಲ್ಲಿಯ ತನಕ ಸಮಷ್ಟಿಯನ್ನು ಅಂದರೆ ನನ್ನ ಅಧೀನದಲ್ಲಿಯೇ ಇರಿಸಿಕೊಂಡಿದ್ದೆ. ಎಲ್ಲಿಯ ತನಕ ಮಹಾರಾಜ ಶ್ರೀನಿವಾಸ ಸನ್ನಿಧಿಯನ್ನು ನಾನು ಸೃಷ್ಟಿಸುವ ತನಕ ಸಮಸ್ಯೆಯನ್ನೇ ನನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದೆ.
ಈಗ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯನ್ನು ಸೃಷ್ಟಿಸಿದ ನಂತರ ಸಮಸ್ಯೆಯನ್ನೇ ಅಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಗೆ ಸಮಸ್ಯೆಯನ್ನೇ ಅಂದರೆ ಸಮಸ್ಯೆಗೆ ಮಹಾರಾಜನನ್ನಾಗಿಸಿರುವೆ. ಆದ ಕಾರಣ ಈಗ ಸಮಸ್ಯೆಯು ನನ್ನ ಅಧೀನದಲ್ಲಿಲ್ಲ. ಆದ ಕಾರಣ ನಿನ್ನ ಪ್ರಶ್ನೆಗೆ ಉತ್ತರವು ಸಮಸ್ಯೆಯು ನನ್ನ ಅಧೀನದಲ್ಲಿಲ್ಲವೆಂಬುದನ್ನು ಮಾತ್ರವೇ ನಾನು ನೀಡಬಲ್ಲೆ. ಯಾವ ಉತ್ತರವನ್ನು ನೀಡಿದೆ ನನ್ನವೇ? ಮಾನವರ ರೀತಿಯಲ್ಲಿ ನಮಗೆ ದೇವರುಗಳಿಗೆ ಒಂದು ಸ್ಥಳವೆಂಬುದು ಇಲ್ಲವಲ್ಲವೇ? ನೀವು ಮಾನವರಾದ್ದರಿಂದ ನಿಮಗೆ ಒಂದು ಸ್ಥಳವಿರುವುದು. ನಾವು ದೇವರುಗಳಾಗಿರುವ ಕಾರಣ ನಮಗೆ ಸ್ಥಳವೆಂದರೆ ಸಮಸ್ಯೆ ಎಂದು ತಿಳಿಯತಕ್ಕದ್ದು. ತಿಳಿಸು ನಿನ್ನ ಪ್ರಶ್ನೆ ಏನೆಂದು. ನನಗೆ ಇವಾಗ ಎರಡು ಕಣ್ಣು ಕಾಣಿಸುದಿಲ್ಲ. ದೇವರ ಕೈಲಿ ಆಗದಿಲ್ಲದ್ದು ಯಾವುದೂ ಇಲ್ಲ. ಕಣ್ಣಿ ಅಲ್ಲಾಡಬೇಕು ಅಂದ್ರೂ ದೇವರೇ ಕಾರಣ. ನನಗೆ ಕಣ್ಣು ಬರೆಸ್ತೀರಾ? ನಾನು ಜರುಗಿಸುವನಲ್ಲವೇ ಬಾಲಕ? ನಿನ್ನ ಜನಕನು ಈ ಪ್ರಶ್ನೆಯನ್ನು ಇಟ್ಟಿರುವನು ಬಾಲಕ. ಸಾಧ್ಯವಾದರೆ ಇಲ್ಲಿಗೆ ಬಾ ಬಾಲಕ, ಕಾರ್ಯವನ್ನು ಜರುಗಿಸುವ. ನಂತರ ಏನು ಜರುಗಿಸಬೇಕೆಂದು ನಾನು ಸೂಚಿಸಿದಂತೆ ಕಾರ್ಯವನ್ನು ಜರುಗಿಸುವ ಬಾಲಕ. ಆಗ ನೋಡು ಬಾಲಕ, ಮಾತಾಳಿಗ ಕಾರ್ಯವನ್ನು ನೀನೇ ಅಂದರೆ ಈಗ ನೀನು ನೋಡುವುದಕ್ಕೆ ಸಾಧ್ಯವಿಲ್ಲವೆಂದು ನಿನ್ನ ಜನಕನು ತಿಳಿಸಿರುವನಲ್ಲವೇ? ಆಗ ನೀನು ನನ್ನನ್ನು ನೋಡುವ ಹಾಗೆ ಆಗುವುದಲ್ಲವೇ? ಜರುಗಿಸಲಿ ಕಾರ್ಯವನ್ನು, ಜರುಗಿಸಲು ನಾನು ಸಿದ್ಧನಿರುವ ಬಾಲಕ. ಸಾಧ್ಯವಾದರೆ ಇಲ್ಲಿಗೆ ಬಾ ಬಾಲಕ, ಜರುಗಿಸಿ ಬಿಡುವೆ. ಇಲ್ಲ ದೇವರು ಸರ್ವಾಂತರ್ಯಾಮಿಗಳು. ನೀವು ಮನಸ್ಸು ಮಾಡಿದ್ರೆ ನೀವೇ ಇಲ್ಲಿ ಬರ್ಬೋದು, ಇಲ್ಲ ಅಲ್ಲೇ ಕೂತ್ಕೊಂಡು ಮಾಡ್ಬೋದಲ್ಲ. ಬಾಲಕ ತಿಳಿದುಕೋ, ನೀನು ಮಾನವನಾಗಿರುವ ಕಾರಣ ನಿನ್ನ ದೇಹದಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ನಾನು ಜರುಗಿಸಬೇಕೆಂದರೆ ತಿಳಿದುಕೋ ಬಾಲಕ. ಒಮ್ಮೆ ಅಂದರೆ ನಾನು ಇರುವ ಸ್ಥಳಕ್ಕೆ ಅವನನ್ನು ಕರೆತರು. ನಾನು ಅವನಿಗೆ ಇರುವ ತೊಂದರೆಗಳನ್ನು ಹೋಗಲಾಡಿಸುವೆ. ನಂತರ ನಾನು ಸೂಚಿಸಿದಂತೆ ಕಾರ್ಯವನ್ನು ಜರುಗಿಸಿದ ನಂತರ ಪ್ರಶ್ನೆಗೂ ಉತ್ತರ ದೊರಕುದು, ನಿನ್ನ ಪ್ರಶ್ನೆಗೂ ಉತ್ತರ ದೊರಕುದು. ಆಗ ಮಹಾಕಾಳಿ ಯಾರೆಂದು ನೀವುಗಳು ನಂಬಬಹುದಲ್ಲವೇ? ಜರುಗಿಸಿ ಕಾರ್ಯವನ್ನು. ಸಾಧ್ಯವಾದರೆ ಹಿಂದೆ ಕರೆಸು, ಸಾಧ್ಯವಾಗದಿದ್ದರೆ ನಂತರ ಎಂದು ಕರೆಸುವೆ ಎಂದು ತಿಳಿಸು. ಅಂದೇ ಇಲ್ಲಿಗೆ ನಾನು ಬರುವೆ. ನಾಳೆ ಷರತ್ತು ಬರಕ್ಕಾಗತ್ತ? ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಹೇಳಿ ಅವರಿಗೆ, ದೇವರಿಗೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ತೀನಿ. ಸಾಧ್ಯವಾಗುವುದಿಲ್ಲ. ಎಷ್ಟೊತ್ತಿಗೆ ಬರ್ಬೇಕು? ಒಂದು ಕ್ಷಣ, ಏಕೆಂದರೆ ಸಮಯವನ್ನು ತಿಳಿಸುವುದು ನಾನು ತಿಳಿಸಿದ ಸಮಯವು ನಿಮಗೆ ಅರ್ಥವಾಗುವುದಿಲ್ಲ. ಆದ ಕಾರಣ ರಾಜ ಶ್ರೀನಿವಾಸ ಸನ್ನಿಧಿ ಸಮಯವನ್ನು ತಿಳಿಸುವನು. ಆಗಬಹುದಲ್ಲವೇ? ಅವರು ಆಗಬಹುದಲ್ಲವೇ? ಆಗಬಹುದೇ? ಎಸ್. ದೇವರು ಒಪ್ಕೊಂಡಿದ್ದಾರೆ. ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ದೇವರು ನನ್ನ ಕಣ್ಣು ಬರ್ಸಿ ನನ್ನ ನ್ಯೂನ್ಯತೆಯನ್ನ ವಾಸಿ ಮಾಡ್ತಾರೆ ಅಂತ ಹೇಳಿದರೆ, ಅದೇನು ಮಾಡಿದ್ರೆ ಇವರು ನಿಜವಾದ ದೇವರು. ಜರುಗಿಸುವೇನಲ್ಲವೇ? ಒಂದ್ ನಿಮಿಷ. ಜರುಗಿಸಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾವು ಮಾಡುವುದು ಊಟಾಟಿಕೆ ಅಂತ ಒಪ್ಕೊಳ್ಳಕ್ಕೆ ಜರುಗಿಸಿದ ನಂತರ ಪ್ರಶ್ನೆಯನ್ನು ಇಡು. ಏತಕ್ಕಾಗಿ ಈಗಲೇ ಆತರ ಪಡುವೆ? ಜರುಗಿಸುವವರು ನಾನಲ್ಲವೇ? ಜರುಗಿಸಿದ ನಂತರ ಪ್ರಶ್ನೆ. ನಾಳೆ ನಾನು ಎಷ್ಟೊತ್ತಿ ಅಂತ ಹೇಳ್ತೀನಿ ಶರತ್, ಅಷ್ಟೊತ್ತು ನೀವು ಬಂದು ಇಲ್ಲಿ ರೆಡಿ ಇರ್ಬೇಕು. ಓಕೆ ಓಕೆ ಓಕೆ. ನಿಮ್ ಸವಾಲನ್ನು ಅವ್ರು ಸ್ವೀಕರಿಸ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗನಿಗೆ ಮಹಾಲಕ್ಷ್ಮಿ ಕಣ್ ಕೊಟ್ರು ಅಂತ ಅಂದ್ರೆ ಮಹಾಕಾಳಿ ಕಣ್ ಕೊಟ್ರು ಅಂದ್ರೆ ಇದಕ್ಕಿಂತ ಸಂತೋಷ ಇಲ್ಲ. ಆ ಮಹಾಕಾಳಿಗೆ ಅವ್ರು ಕೇಳಿದಂಗೆ ನಮ್ ಕೈಲಿ ಭಕ್ತಿ ಆದಷ್ಟು ಒಂದ್ ದೇವಸ್ಥಾನ ಕಟ್ಟಿ ಪೂಜೆ ಸಾಧ್ಯವಿಲ್ಲ. ನನಗಾಗಿ ಏನು ಸಹ ಜರುಗಿಸಕೂಡದು.
ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುವೆ, ಆ ಕಾರ್ಯವನ್ನು ಜರುಗಿಸುವೆ. ನನಗಾಗಿ ಏನನ್ನು ಸಹ ಅಪೇಕ್ಷಿಸುವುದಿಲ್ಲ, ತಿಳಿದುಕೋ. ನನಗಾಗಿ ಏನನ್ನು ಸಹ ಅಪೇಕ್ಷಿಸುವುದಿಲ್ಲ. ಕಾರಣವೇನೆಂದರೆ ಅಪೇಕ್ಷಿಸುವ ಮಾನವರಾಗಿರುವ ದೇವರಲ್ಲ. ತಿಳಿದುಕೋ, ತಿಳಿದುಕೋ. ದೇವರಿಗೆ ಶಕ್ತಿ ಇದೆ, ಏನು ಕಟ್ಟದ್ ಬೇಡ. ನಮ್ಮಂತ ಅಲ್ಪಮಾನವರು ಏನು ಕೊಡಕ್ಕಾಗಲ್ಲ. ನನ್ನ ಮಗನಿಗೆ ಕಣ್ಣು ನೋಡಿ ಕಾಣಿಸ್ತಾ ಇದೆ, ಎಲ್ಲಾ ಕ್ಯಾಮ್ರಾಗಳಲ್ಲಿದೆ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಣ್ಣು ಕೊಡ್ಸಿದ್ರೆ ಈ ಮಹಾಕಾಳಿ ಹೇಳ್ದಂಗೆ ನಾವು ಶರಣಾಗಿ ಅವ್ರ ಜೊತೆ ಇರ್ತೇವೆ. ನನ್ಗೆ ಅದು ಬೇಕಾಗಿದೆ. ಶರತ್, ನಾಳೆ ಬನ್ನಿ, ಎಷ್ಟೊತ್ತಾರ ಆಗ್ಲಿ. ಆಗಲಿಲ್ಲ ಅಂದ್ರೆ ನಾನು ಕಾರ್ಯವನ್ನು ಜರುಗಿಸಿದ ಆಗಲಿಲ್ಲ ಅಂದ್ರೆ ಹೇಳಪ್ಪ ಶರತ್. ಆಗಲಿಲ್ಲ ಅಂದ್ರೆ ಒಂದು ವೇಳೆ ನಾಳೆ ದೇವ್ರು ನನಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ದೇವ್ರು ಎಲ್ಲೂ ಹೋಗಬಾರ್ದು. ಹಿಂದೆ ಜರುಗಿಸುವನಲ್ಲವೇ? ಸಾಧ್ಯವಾದರೆ ಬಾ ಹಿಂದೆ. ಇಲ್ಲ, ಅವನಿರೋದು ಬಹಳ ದೂರ. ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ. ನೀವ್ ಎಲ್ಲಿದ್ದೀರಿ ಈಗ? ಬೆಂಗಳೂರಲ್ಲಿ. 2 hours ಬೇಕು. ನಾಳೆ ಅವನನ್ನು ಕರೆಸು. ನಾನು ಯಾವ ಕಾರ್ಯಗಳನ್ನು ಜರುಗಿಸಬೇಕು ನಾನು ಜರುಗಿಸಿ ಬಿಡುವೆ. ಅವುಗಳನ್ನು ನೀವುಗಳು ಮಾನವರಲ್ಲವೇ ಅಂದರೆ ಶೇಖರಿಸಿಕೊಳ್ಳಬಹುದು. ಶೇಖರಿಸಿಕೊಂಡ ನಂತರ ನಾನು ಯಾವ ಕಾರ್ಯಗಳೆಲ್ಲವನ್ನು ಜರುಗಿಸಿ ಬಿಡುವೆನೋ ಆ ಕಾರ್ಯಗಳೆಲ್ಲವನ್ನು ಶೇಖರಿಸಿ ನಂತರ ನಾನು ಸೂಚಿಸಿದಂತೆ ನಿನ್ನ ಪುತ್ರನನ್ನು ಯಾವ ರೀತಿಯಾಗಿ ನಾನು ಸೂಚಿಸುವನು ಅದೇ ರೀತಿಯಾಗಿ ನೀನು ಕಾರ್ಯಗಳನ್ನು ಜರುಗಿಸು. ಆಗ ನಿನ್ನ ಪುತ್ರನು ಕಾಣುವಂತಾಗುವ. ಮಹಾಕಾಳಿ ಹೇಳ್ದಾಗೆ ನನ್ನ ಮಗನ್ ನಾಳೆ ಕರೆಸ್ತಾ ಇದ್ದೀನಿ, ಮಹಾಕಾಳಿಯ ಸನ್ನಿಧಿಗೆ ಕರೆಸ್ತಾ ಇದ್ದೀನಿ. ಆಗ ಅವ್ರು ಹೇಳ್ದಂಗೆ ಎಲ್ಲಾ ಕಾರ್ಯವನ್ನ ನಾವು ಜರುಗಿಸ್ತೀವಿ. ಜರುಗಿಸಿ ಕಣ್ಣು ಬಂದ್ರೆ ನಮ್ಗೆ ಈ ಜಗತ್ತಲ್ಲಿ ಆಗುವಷ್ಟು ಖುಷಿ ನಮ್ಗೇನೂ ಇಲ್ಲ. ಮಹಾಕಾಳಿಯ ಎಲ್ಲಾ ಕಾಳಿಗಿಂತ ಅತ್ಯಂತ ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇದು ಮೀಡಿಯಾದ ಮುಂದೆ, ಮಾನವರು ಕಂಡುಕೊಂಡಂತ ಮೀಡಿಯಾದ ಮುಂದೆ ಹೇಳ್ತಾ ಇರುವಂತ ಮಾತು. ತಿಳಿದುಕೊಳ್ಳಿ ಮಾನವರೇ, ಈ ಮಾನವನು ಇಟ್ಟಿರುವ ಪ್ರಶ್ನೆಯ ಉತ್ತರವನ್ನು ನಾನು ದೊರಕಿಸಿಕೊಡುವೆನಲ್ಲವೇ? ಉತ್ತರವನ್ನು ದೊರಕಿಸಿಯೇ ಕೊಡುವೆ. ಏತಕ್ಕಾಗಿ ಎಂದರೆ ಈ ಮಾನವನ ಪುತ್ರನಿಗೆ ಆಗಿರುವ ಕಾರ್ಯವು ಅಂದರೆ ಮಾನವರು ಸರಿಪಡಿಸಲು ಸಾಧ್ಯವಾಗದ ಕಾರ್ಯವು. ಆ ಕಾರಣದಿಂದಲೇ ದೇವರಾಗಿರುವ ಮಾತೆ ಮಹಾಕಾಳಿ ಆಗಿರುವ ನಾನು ಆ ಕಾರ್ಯವನ್ನು ಕ್ಷಣ ಮಾತ್ರದಲ್ಲೇ ಜರುಗಿಸಬಲ್ಲಲು ತಿಳಿಯಿತು. ಆದ ಕಾರಣ ನಾನು ಕಾರ್ಯವನ್ನು ಜರುಗಿಸಿದ ನಂತರ ನಾನು ಕೆಲವು ಸೂಚನೆಗಳನ್ನು ನೀಡುವೆನಲ್ಲವೇ? ಆ ಸೂಚನೆಗಳನ್ನು ಈ ಮಾನವನು ಪಾಲಿಸಲಿ. ಆಗ ನಿನ್ನ ಪುತ್ರನು ಮಾನವರ ರೀತಿಯಲ್ಲಿ ಎಲ್ಲವನ್ನು ನೋಡುವಂತಾಗುವನು. ತಿಳಿಯಿತು ಮಾನವ, ತಿಳಿಯಿತು. ಮತ್ತಷ್ಟು ತಿಳಿದುಕೊಳ್ಳಬೇಕೆ? ಉತ್ತರಗಳನ್ನು ನೀಡುವೆನಲ್ಲವೇ? ಪ್ರಶ್ನೆಗಳು ಇದ್ದ ಪ್ರಶ್ನೆಗಳನ್ನು ಇಡಿ, ಉತ್ತರಗಳನ್ನು ನೀಡುತ್ತಲೇ ಇರುವೆ. ಇಡು ಪ್ರಶ್ನೆಗಳನ್ನು. ನನ್ನ ಇನ್ನ ಪ್ರಶ್ನೆ ಇಲ್ಲ. ಪ್ರಶ್ನೆಗೆ ಒಂದೇ ಉತ್ತರ, ಅದು ನಿಜವಾಗಿ ಸಿಕ್ಬಿಟ್ರೆ ಇನ್ನೇನು ಇಲ್ಲ. ನನಗೆ ತುಂಬಾ ಧನ್ಯವಾದಗಳು. ಹೋಗ್ಬೋದು. ನೀನು ಸೂಚಿಸಿದರೆ ಸಾಧ್ಯವಿಲ್ಲ. ನೀವು ಶ್ರೀನಿವಾಸ ಏತಕ್ಕಂದರೆ ನಿನ್ನ ಸೂಚನೆಯನ್ನು ಪಾಲಿಸುವವರು ನಾನಲ್ಲ. ತಿಳಿಯಿತು, ನಿನ್ನ ಸೂಚನೆಯನ್ನು ಪಾಲಿಸುವವರು ನಾನಲ್ಲ. ಆದ ಕಾರಣ ನಿನ್ನ ಸೂಚನೆ ನನಗೆ ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಅಂದರೆ ಏನು ಜರುಗಿಸಬೇಕು ಎಲ್ಲವನ್ನು ನಾನೇ ಜರುಗಿಸಬೇಕು. ತಿಳಿದುಕೋ. ಈಗ ನೀವುಗಳು ತಿಳಿದುಕೊಳ್ಳಬೇಕಾಗಿರುವ ವಿಚಾರ ಹೊಂದಿರು. ಆ ವಿಚಾರವನ್ನು ತಿಳಿಸಿಕೊಡುವೆ. ನಂತರ ವಿಶ್ರಮಿಸುವೆ, ಅಂದರೆ ನುಡಿಯನ್ನು ನಿಲ್ಲಿಸುವೆ. ತಿಳಿಯಿತು, ತಿಳಿಸಲೇ. ಈ ಮಾನವನು ಇಟ್ಟಿರುವ ಪ್ರಶ್ನೆ ಏನೆಂದರೆ ಈ ಮಾನವನ ಪುತ್ರನು ಮಾನವರ ರೀತಿಯಲ್ಲಿ ನೋಡಲು ಸಾಧ್ಯವಾಗದ ರೀತಿಯಲ್ಲಿರುವನೆಂದು ಅಲ್ಲವೇ? ಆದ ಕಾರಣ ಈ ಮಾನವನ ಪುತ್ರನಿಗೆ ಯಾವ ಕಾರ್ಯಗಳನ್ನು ನಾನು ಜರುಗಿಸಬೇಕಾಗಿರುವುದೋ ಆ ಕಾರ್ಯಗಳನ್ನು
ಈ ಮಾನವನು ಇರುವ ಅಂದರೆ ಈ ಮಾನವನ ಮುಂದೆಯೇ ಎಲ್ಲವನ್ನು ಜರುಗಿಸಬೇಕು. ಅವುಗಳನ್ನು ಸಹ ನೀವುಗಳು ಮಾನವರಾದ ಕಾರಣ ಯಾವುದೋ ಒಂದು ರೀತಿಯಲ್ಲಿ ಶೇಖರಿಸಿಕೊಳ್ಳುವಿರಲ್ಲವೇ, ಶೇಖರಿಸಿಕೊಳ್ಳಿ. ನಂತರ ಯಾವ ಕಾರ್ಯಗಳನ್ನು ನಾನು ಜರುಗಿಸಿ ಬಿಡುವೆನೋ, ನಂತರ ಏನನ್ನು ಜರುಗಿಸಬೇಕೆಂದು ಸಹ ಈ ಮಾನವನಿಗೆ ಸೂಚಿಸುವೆ. ಈ ಮಾನವನಿಗೆ ಸೂಚಿಸಿದ ನಂತರ ಈ ಮಾನವನು ಆ ಕಾರ್ಯಗಳನ್ನು ಜರುಗಿಸಬೇಕು. ಜರುಗಿಸಬೇಕು. ಜರುಗಿಸಿದ ನಂತರ ತಿಳಿದುಕೋ, ಜರುಗಿಸಿದ ನಂತರ ಈ ಮಾನವನ ಪುತ್ರನು ಮಾನವರ ರೀತಿಯಲ್ಲಿ ನೋಡುವಂತಾಗುವನು. ತಿಳಿಯಿತೋ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಇಂದು ತಿಳಿಸಿಕೊಡುವ ವಿಚಾರಗಳನ್ನು ತಿಳಿಸಿಕೊಟ್ಟಾಗಿರುವುದು. ಮಾನವನ ಪ್ರಶ್ನೆಗಳು ಸಹ ಮುಗಿದಿರುವ ಕಾರಣ ಈಗ ಎಂದಿನಂತೆ ನನ್ನ ನುಡಿಯನ್ನು ನಿಲ್ಲಿಸುವ ಸಮಯವಲ್ಲವೇ